ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು, ಬೆಲೆ ಕೊಡಬೇಕು ಅನ್ನೋದು ಈ ಮೂವಿ ಒನ್ ಲೈನ್ ಸೆಂಟೆನ್ಸ್ ಆಗಿ ಚೆನ್ನಾಗಿ ತೆಗೆದಿದ್ದಾರೆ. ಮೂವಿ ಚೆನ್ನಾಗಿ ಬಂದಿದೆ. ಹೆಣ್ಣನ್ನು ರಕ್ಷಿಸಿ, ಹೆಣ್ಣನ್ನು ಗೌರವಿಸಿ ಅಂತ ಒಂದು ಈ ಟೈಟಲಲ್ಲೇ ಒಂದು ಹೇಳಿದ್ದಾರೆ. ಸೊ ಓವರಾಲ್ ಮೂವಿನಲ್ಲಿ ಈ ಒಂದು ಪ್ರಾಜೆಕ್ಟಲ್ಲಿ ಕೂಡ ನಿರ್ದೇಶಕರು ಅದನ್ನೇ ಹೇಳೋಕ್ಕೆ ಹೊರಟಿದ್ದಾರೆ. ಸೊ ಏನು ಒಂದು ಹೆಣ್ಣಿಗೆ ಏನೇ ಅನ್ಯಾಯ ಆದರೂ ಕೂಡ ಸರೌಂಡಿಂಗ್ಸ್ ನಾವೆಲ್ಲ ನಿಂತ್ಕೋಬೇಕಾಗುತ್ತೆ, ಎಸ್ಪೆಷಲಿ ಪೇರೆಂಟ್ಸ್. ಆ್ಯಂಡ್ ಆಲ್ಸೋ ಈ ಹೆಣ್ಣನ್ನು ಗೌರವಿಸಿ, ಹೆಣ್ಣನ್ನು ರಕ್ಷಿಸಿ ಅನ್ನೋದನ್ನು ಕೂಡ ತುಂಬ ಇದರಲ್ಲಿ ಹೇಳಿದ್ದಾರೆ. ಸೊ ಓವರಾಲ್ ಅದನ್ನು ಎಂಫಸಿಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಆಲ್ ದ ಬೆಸ್ಟ್. ಸೊ ಈ ಥರ ಒಂದು ವಿಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ನ ನಾವು ಬಾಲಿವುಡಲ್ಲಿ ನೋಡ್ತಾ ಇರ್ತೀವಿ ಮತ್ತು ಬೇರೆ ಇಂಡಸ್ಟ್ರಿಯಲ್ಲಿ ನೋಡ್ತಿರ್ತೀವಿ. ಸೊ ಇದು ಕನ್ನಡದಲ್ಲೂ ಬಂದಿದೆ ಆ್ಯಂಡ್ ಒಂದು ಒಳ್ಳೆ ಅಟೆಂಪ್ಟ್ ಅಂತಲೇ ಹೇಳ್ಬೋದು. ಎಂಟೈರ್ ಈ ಒಂದು ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ಸ್ಟೋರಿನ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಆಮೇಲೆ ಹೆಣ್ಣಿಗೆ ನಾವು ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನು ಖಂಡಿತ ಈ ಚಲನಚಿತ್ರದಲ್ಲಿ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಜೊತೆಗೆ ಇದು ಒಂದು ಹೇಳಬೇಕು ಅಂದರೆ ಸಂಸಾರ ಎಲ್ಲರೂ ಕುತ್ಕೊಂಡು ನೋಡುವಂಥ ಒಂದು ಫಿಲ್ಮು. ಭಾಳ ಸೊಗಸಾಗಿ ಮೂಡಿಬಂದಿದೆ. ಒಂದು ಹೆಣ್ಣಿನ ಬಗ್ಗೆ ಸಮಾಜದಲ್ಲಿ ಎಷ್ಟು ಹುಷಾರಾಗಿರಬೇಕು, ಹೀಗೆ ನಡೆಯುತ್ತಿರುವಂಥ ಅನಾಚಾರಗಳಿಂದ ಎಷ್ಟು ಹುಷಾರಾಗಿರಬೇಕು, ಹೆಣ್ಣನ್ನು ಗೌರವಿಸಬೇಕು ಅಂತ ಒಂದು ಸಂದೇಶವನ್ನು ಈ ಚಿತ್ರದ ಮೂಲಕ ಎಲ್ಲರಿಗೂ ತಿಳಿಸಲು ಒಂದು ಪ್ರಯತ್ನ ಮಾಡಿದ್ದಾರೆ. ಹಾಗೂ ಭಾಳ ಅದ್ಭುತವಾಗಿ ಬಂದಿದೆ. ಸಾಕಷ್ಟು ಕಾಮಿಡಿ ಕೂಡ ಈ ಪಿಕ್ಚರಲ್ಲಿ ತೋರಿಸಿದ್ದಾರೆ. ಒಳ್ಳೆ ಮೆಸೇಜ್ ಕೂಡ ಇದೆ. ಈಗಿನ ಕಾಲದಲ್ಲಿ ಯಾವ ರೀತಿ ಹೆಣ್ಣಿನ ಮೇಲೆ ಶೋಷಣೆ ಆಗ್ತಾ ಇದೆ, ಅದ್ರ ವಿರುದ್ಧ ಹೇಗೆ ಮಾಡಬೇಕು ಅಂದ್ಬಿಟ್ಟು ಒಂದು ಕತೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಅನ್ನೋ ಒಂದು ಟೈಟ್ಲಲ್ಲಿ ಒಂದು ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದನ್ನ ಈ ಮುಖಾಂತರ ಒಂದು ತೋರಿಸಿದ್ದಾರೆ. ಮೂವಿ ತುಂಬ ಚೆನ್ನಾಗಿತ್ತು. ಇತ್ತೀಚೆಗೆ ನೋಡಿರೋ ಮೂವಿಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿತ್ತು. ಮತ್ತೆ ಇನ್ನೊಂದು ಸಲ ನೋಡಬೇಕು ಅನಿಸುತ್ತೆ. ಚೆನ್ನಾಗಿತ್ತು ಮೂವಿ. ಡಿಫ್ರೆಂಟ್ ಕಾನ್ಸೆಪ್ಟು, ಈ ನಡುವೆ ಬರೋ ಥರ ಇರಲಿಲ್ಲ, ಯೂನಿಕ್ ಆಗಿತ್ತು. ಇದು ಒಂದು ಅರ್ಥಗರ್ಭಿತವಾಗಿದೆ. ಹೆಣ್ಣಿನ ಬಗ್ಗೆ ಒಂದು ಅರ್ಥಗರ್ಭಿತವಾಗಿದೆ. ಹೆಣ್ಣಿನ ಬಗ್ಗೆ ಅಂತೂ ತುಂಬ ಗೌರವ ಕೊಟ್ಟು ಮಾಡಿದ್ದಾರೆ ಈ ಪಿಕ್ಚರು. ಈ ಪಿಕ್ಚರ್ ಮಾಡಿದ ಡೈರೆಕ್ಷನ್ ಮಾಡಿದವ್ರಿಗೂ, ಪ್ರೊಡಕ್ಷನ್ ಮಾಡಿದವ್ರಿಗೂ, ಅದ್ರ ಹಿಂದೆ ಇರೋ ಎಲ್ಲರಿಗೂ, ಎಲ್ಲ ಕೆಲಸ ಮಾಡಿದವ್ರಿಗೂ ತುಂಬ ಧನ್ಯವಾದ ಹೇಳ್ತೀನಿ. ನಿಜವಾಗೂ ಹೇಳೋಷ್ಟು ಮಾತು ಇನ್ನೂ ಚೆನ್ನಾಗಿದೆ. ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಬೇಕು, ಅದು ಮೇಯ್ನು. ನಾವೊಬ್ಬರು ಹೇಳೋದ್ರಿಂದ ಅದು ಸಕ್ಸಸ್ ಅಲ್ಲ. ಜನ ಎಲ್ಲ ನೋಡಿ ಪ್ರೋತ್ಸಾಹ ಆಗಬೇಕು ಅನ್ನೋದು ಆಸೆ ನಂದು. ನಿಜವಾಗೂ ಜೈ. ಮೂವಿನಲ್ಲಿ ಮೇಡಮ್ದು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್. ಆಮೇಲೆ ಹೀರೋದು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು. ಪೊಲೀಸ್ ಮಾಡಿದಾರಲ್ವ, ಅವ್ರದ್ದು ಇನ್ನೂ ಚೆನ್ನಾಗಿದೆ. ಯಾಕಂದರೆ ಆ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಅವರವರು ಪಾತ್ರ ಅವರವರು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅದಕ್ಕೆ ನಾನು ಅಂತ ಇದ್ದೀನಿ, ಜನ ನೋಡಿ ಅವರಿಗೆ ಪ್ರೋತ್ಸಾಹ ಮಾಡಿ ಸಕ್ಸಸ್ ಮಾಡಬೇಕು ಅನ್ನೋದು ನನ್ನ ಆಸೆ. ಏನು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ತುಂಬ ಒಂದು ಕಾಮಿಡಿ ರೋಲಲ್ಲಿ ಒಂದು ಫಿಲಮ್ನ ಕಾಮಿಡಿ ಆ್ಯಕ್ಷನ್ ತೊಗೊಂಡ್ಬಂದಿದ್ದಾರೆ. ಎಲ್ಲ ಬ್ಯೂಟಿ ಅಂದರೆ ಒಂದು ವ್ಯಾಲ್ಯೂ ಇದೆ, ಒಂದು ಕ್ರೇಜ್ ಇದೆ. ಬ್ಯೂಟಿ ಅಂದರೆ ಅದಕ್ಕೆ ಎಲ್ಲರೂ ಗೌರವ ಕೊಡಬೇಕು. ಬ್ಯೂಟಿ ಅಂದರೆ ಜಸ್ಟ್ ಬ್ಯೂಟಿ ಮಾತ್ರ ಅಲ್ಲ, ಅದ್ರ ಬಂದು ಸಿನಿಮಾ ಥಿಯೇಟ್ರ್ ಬಂದು ನೋಡಿದ್ರೆ ಗೊತ್ತಾಗೋದು. ಮತ್ತು ಇದ್ರ ಮುಂದಿನ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಚೆನ್ನಾಗಿದೆ. ಏನಿದೆ ಸ್ಟಾರ್ಟಿಂಗ್ ಕುತ್ಕೊಂಡಿದ್ವಿ, ಆಮೇಲೆ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿದೆ. ವೈಭವ್ ನಾಗರಾಜ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಹೀರೋಯಿನ್ನು ಎಲ್ಲ ಚೆನ್ನಾಗಿದೆ. ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಫಿಲಮು. ಎಲ್ಲರೂ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಟ್ವಿಸ್ಟ್ ಇದೆ, ಎಲ್ಲ ಒಂದು 4 ಟ್ವಿಸ್ಟ್ ಇದೆ ಮೂವಿಯಲ್ಲಿ. ಆ ಟ್ವಿಸ್ಟು ಮಧ್ಯ ಇಂಟರ್ವಲ್ ಬರೋರಿಗೆ ಏನಷ್ಟು ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ಸ್ಟೋರಿ ತುಂಬ ಚೆನ್ನಾಗಿ ಹೋಗುತ್ತೆ, ಸ್ಮೂತಾಗಿ ತೊಗೊಂಡೋಗಿದ್ದಾರೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಪ್ರತಿಯೊಬ್ಬರು ಮನೇಲಿ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಸೊ ಅಂಥವ್ರು ಬಂದು ಖಂಡಿತವಾಗ್ಲೂ ಈ ಸಿನಿಮಾ ನೋಡಿ ಬ್ಯೂಟಿ ಅನ್ನೋದು ಒಂದು ಹೆಣ್ಮಗುಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದು ಗೊತ್ತಾಗತ್ತೆ. ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದರಲ್ಲಿ ನಾನು ಖಳನಾಯಕ ಮಾಡಿದ್ರೂ ಈ ಥರ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂದೊಂದು ಮೂವಿಗೆ ಟ್ವಿಸ್ಟ್ ಆಗೋದು ಮತ್ತು ಆ ಸ್ಟೋರಿಗೆ ಅಲ್ಲಲ್ಲೇ ಅದು ಜಾಯ್ನ್ ಆಗೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಪ್ರತಿಯೊಬ್ಬರು ಕಾಮಿಡಿ ಇದೆ, ಟ್ರ್ಯಾಜಿಡಿ ಇದೆ, ಆ್ಯಕ್ಷನ್ ಇದೆ, ಒಳ್ಳೆ ಸಾಂಗ್ಸು ಇದೆ. ಬಟ್ ಇವತ್ತು ಎಷ್ಟು ಜನ ನೋಡಿದಾರೋ ಅಷ್ಟು ಜನನೂ ತುಂಬ ನಮಗೆ ಈ ಕನ್ನಡ ಸಿನಿಮಾಗೆ ತುಂಬ ಆಶೀರ್ವಾದ ಮಾಡಿದ್ದಾರೆ. ಇದೇ ಸೊ ಬ್ಯೂಟಿ ಬಗ್ಗೆ ಹೇಳಬೇಕು ಅಂದರೆ, ಬ್ಯೂಟಿನ ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ರವಿ ಸರ್ ಅವ್ರು ತೋರಿಸಿದ್ದಾರೆ, ಪ್ರೊಡ್ಯೂಸ್ಡ್ ಬೈ ತನುಜಾ ಆ್ಯಂಡ್ ಮುರಳಿ ಸರ್. ಸೊ ಯಾಕೆ ಇದು ಇಷ್ಟೊಂದು ಇಂಪಾರ್ಟೆಂಟ್, ಯಾಕೆ ಎಲ್ಲರೂ ನೋಡಲೇಬೇಕು ಅಂತಂದರೆ,
ಈ ನಡುವೆ ಮಕ್ಕಳನ್ನ ನಾವು ಕರ್ಕೊಂಬರ್ಬೇಕು ಅಂತ ಅಂದ್ರೇ ತುಂಬ ಒಂಥರ ಮುಜುಗರ ಆಗುತ್ತೆ ಯಾವುದೇ ಸಿನಿಮಾ ಆಗಿದ್ರೂ. ಆದರೆ ಇಲ್ಲಿ ಎಲ್ಲಿ ಏನು ತೋರಿಸ್ಬೇಕು, ಯಾವ ಥರ ಟ್ವಿಸ್ಟ್ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರೀಮಿಯರ್ ಶೋ. ಮೇನ್ಲಿ ನಮ್ಮ ಸಮಾಜದಲ್ಲಿ ಹೆಣ್ಣು ಎಲ್ಲಿದ್ದಾರೆ, ಹೆಣ್ಣಿಗೆ ಯಾವ್ಯಾವ ರೀತಿ ತೊಂದರೆಗಳಾಗ್ತಾ ಇದೆ, ಆ ಒಂದು ಹೆಣ್ಣಿಂದ ಒಂದು ಫ್ಯಾಮ್ಲಿ ಹೇಗೆ ಬಲಿಯಾಗಿ ಹೋಗುತ್ತೆ ಅನ್ನೋ ಒಂದು ಸಂದೇಶನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ಒಂದು ಒಳ್ಳೆಯ ಚಿತ್ರದಲ್ಲಿ ಅಂತ ಹೇಳ್ತೀನಿ. ಸೊ ಬ್ಯೂಟಿ ಆಲ್ ದ ಬೆಸ್ಟ್, 100 days ಈ ಬ್ಯೂಟಿ ಸಿನಿಮಾ ಓಡಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು.